ಭಾರತದ ದಾಳಿಯಿಂದ ಪಾಕಿಸ್ತಾನ ಕಂಗೆಟ್ಟು ಹೋಗಿದೆ. ಪಾಪರ್ ಪಾಕಿಸ್ತಾನಕ್ಕೆ ಇನ್ನೂ ಶಾಕ್ ಕಾದಿದೆ. ಬಾಲ ಬಿಚ್ಚಿದ್ರೆ ಸಾಕು ಪಾಕಿಸ್ತಾನ ಭೂಪಟದಲ್ಲೇ ಇಲ್ಲ ಎಂಬಂತೆ ಮಾಡುವಂತಹ ಶಕ್ತಿ ಭಾರತೀಯ ಸೇನೆಗೆ ಇದೆ. ನಿನ್ನೆ ಬರೀ ಟ್ರೇಲರ್ ಅಷ್ಟೇ ತೋರಿಸಿದ್ದ ಭಾರತ ಪಿಕ್ಚರ್ ಅಭಿ ಬಾಕಿ ಹೈ ಎಂಬ ಮಂತ್ರವನ್ನ ಹೇಳಿದೆ. ಸುದರ್ಶನ ಚಕ್ರ, ಆಕಾಶ್ ಮಿಸೈಲ್ ಇವೆಲ್ಲ ಜಸ್ಟ್ ಚಮಕ್ ಅಷ್ಟೇ. ಭಾರತದ ಬತ್ತಳಿಕೆಯಲ್ಲಿ ದೊಡ್ಡ ದೊಡ್ಡ ಬ್ರಹ್ಮಾಸ್ತ್ರಗಳೇ ಇವೆ. ಭಾರತವನ್ನ ಕೆಣಕಿದ್ರೆ ಪಿನಾಕ ರಾಕೆಟ್ ಲಾಂಚರ್ ಬ್ರಹ್ಮಾಸ್ತ್ರವನ್ನ ಬಳಸುವಂತಹ ಸಾಧ್ಯತೆಯೂ ಇದೆ. ಕೇವಲ 44 ಸೆಕೆಂಡ್ಗಳಲ್ಲೇ 72 ರಾಕೆಟ್ಗಳನ್ನು ಉಡಾಯಿಸಬಲ್ಲ ಶಕ್ತಿ ಹೊಂದಿರುವಂತಹ ಪಿನಾಕ 60 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಸಹ ಗುರಿಯನ್ನ ಮುಟ್ಟಲಿದೆ. ಜಸ್ಟ್ 30 ಸೆಕೆಂಡ್ಗಳಲ್ಲೇ ಲಾಹೋರ್ ಸರ್ವನಾಶ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಪಿನಾಕ ರಾಕೆಟ್ ಲಾಂಚರ್ ಏನೆಲ್ಲ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ 44 ಸೆಕೆಂಡ್ನಲ್ಲಿ 72 ರಾಕೆಟ್ ಅನ್ನ ಉಡಾಯಿಸಬಹುದು. 60 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆಯಬಹುದು. ಇದು ಪಿನಾಕ ಪವರ್. ಇದರ ಹೊಸ ಆವೃತ್ತಿಯನ್ನ ಸಹ ತಯಾರಿ ಮಾಡಲಾಗ್ತಾ ಇದೆ. ರಾಕೆಟ್ನ ವ್ಯಾಪ್ತಿ 90 ಕಿಲೋಮೀಟರ್ ವರೆಗೂ ಇರುತ್ತೆ. ಇದರ ಹೊಸ ಆವೃತ್ತಿಯನ್ನ ಈಗ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಪಿನಾಕ MK2 ER ಹೆಸರಿನ ಹೊಸ ಆವೃತ್ತಿ ಬರಲಿದೆ. ಇದರ ವ್ಯಾಪ್ತಿ 150 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಇದೆ ಅಂತ ಹೇಳಲಾಗ್ತಾ ಇದೆ. GPS ಮತ್ತು ಭಾರತೀಯ ನೇವಿಗೇಷನ್ ಅನ್ನ ಇದು ಹೊಂದಿದೆ. ಗಂಟೆಗೆ 5800 ಕಿಲೋಮೀಟರ್ ವೇಗದಲ್ಲಿ ಆಕಾಶಕ್ಕೆ ಈ ಪಿನಾಕ ಚಿಮ್ಮುತ್ತೆ. ಇದರಲ್ಲಿನ ರಡಾರ್, ಎಲೆಕ್ಟ್ರೋ ಆಪ್ಟಿಕಲ್ ಟಾರ್ಗೆಟಿಂಗ್ ಸಿಸ್ಟಮ್ ಮತ್ತು ಟೆಲಿಮೆಟ್ರಿ ಸಿಸ್ಟಮ್ ಗುರಿ ಪತ್ತೆ ಹಚ್ಚಿ ನಾಶವನ್ನ ಮಾಡುತ್ತೆ. ಕೇವಲ 44 ಸೆಕೆಂಡ್ಗಳಲ್ಲಿ 72 ರಾಕೆಟ್ ಅನ್ನ ಉಡಾಯಿಸುವಂತಹ ಸಾಮರ್ಥ್ಯವನ್ನ ಇದು ಹೊಂದಿರೋದು. ಇದರಲ್ಲಿನ ರಡಾರ್, ಎಲೆಕ್ಟ್ರೋ ಆಪ್ಟಿಕಲ್ ಟಾರ್ಗೆಟಿಂಗ್ ಸಿಸ್ಟಮ್ ಮತ್ತು ಟೆಲಿಮೆಟ್ರಿ ಸಿಸ್ಟಮ್ ಅನ್ನ ಗುರಿಯನ್ನ ಪತ್ತೆ ಹಚ್ಚಿ ನಾಶವನ್ನ ಮಾಡುತ್ತೆ ಈ ಪಿನಾಕ. ಇದು ಪಿನಾಕಾಗೆ ಇರುವಂತಹ ಪವರ್ ಅಂತಾನೆ ಹೇಳಬಹುದು. 60 ಕಿಲೋಮೀಟರ್ ದೂರದ ಗುರಿಯನ್ನ ಇದು ಹೊಡಿಬಹುದು. ರಾಕೆಟ್ನ ವ್ಯಾಪ್ತಿ 90 ಕಿಲೋಮೀಟರ್ ವರೆಗೂ ಇರುತ್ತೆ.